ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನನಗೂ ಪಾಪಗೂ 11 ದಿವಸಕ್ಕೆ ಸ್ನಾನ ಮಾಡಿಸ್ಬೇಕು. ಆ ಸ್ನಾನಕ್ಕೆ ಬೇಕಾಗಿರುವಂಥ ಎಲೆಗಳನ್ನೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ. ನೀರಲ್ಲಿ ಒಂದು 5ರಿಂದ 7 ಥರ ಎಲೆ ಹಾಕಿ ಚೆನ್ನಾಗಿ ಅದನ್ನು ಬಿಸಿ ಮಾಡಿ ನಮಗೆ ಹಾಕೋದ್ರಿಂದ ನಾವು ಡೆಲಿವರಿ ಪೇನಲ್ಲಿ ಏನು ಹೋಗಿರ್ತೀವಿ, ನೋವು ಅನುಭವಿಸಿರ್ತೀವಿ, ರಿಕವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ರೀತಿ ಮಾಡ್ತಾರೆ. ಇಲ್ಲಿ ನೀಲಗಿರಿ ಸೊಪ್ಪಾಗಿದೆ ಆ್ಯಂಡ್ ಹಾಗೆ ಬೇವಿನ ಸೊಪ್ಪಿರ್ಬೋದು, ನಿಂಬೆ ಸೊಪ್ಪಿರ್ಬೋದು, ಈ ಥರ ಒಂದು 5 ಸೊಪ್ಪನ್ನ ಈ ಥರ ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿರ್ತಾರೆ. ಆ್ಯಂಡ್ ಮಿಕ್ಕಿರೋದನ್ನು ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿರ್ತಾರೆ. ಈ ಸೊಪ್ಪನ್ನ ಮೈಗೆಲ್ಲ ಹಚ್ಚೋದ್ರಿಂದ ನಾವು ರಿಕವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಒಂದು ಸಂಪ್ರದಾಯ. ಆ್ಯಂಡ್ ಹಾಗೆ ಸ್ನಾನ ಮಾಡೋಕ್ಕೆ ಮುಂಚೆ ಎಲ್ಲರೂ ಬಂದು ಅರಿಶಿನ ಕುಂಕುಮ ಇಟ್ಟು ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರೂ ಒಂದೊಂದು ಜಗ್ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ. ಆ್ಯಂಡ್ ಇಲ್ಲಿ ನಾನು ತಲೆ ಒಣಗ್ಸೋಕ್ಕೆ ಮೇಲೆ ಬಂದಿದ್ದೀನಿ ಟೆರಸ್ಗೆ. ಆ್ಯಂಡ್ ಹಾಗೆ ಹಿಪ್ಪು ಬೆಲ್ಟ್ ಸಹ ಹಾಕಿದ್ದೀನಿ, ಆದಷ್ಟು ಸ್ವಲ್ಪ ಹೊಟ್ಟೆ ಕಮ್ಮಿ ಆಗಲಿ ಅಂತ. ಆ್ಯಂಡ್ ಹಾಗೆ ಸ್ನಾನ ಮಾಡಿದ ತಕ್ಷಣ ನಾವು ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಪಾಪುಗೆ ಕೋಲ್ಡ್ ಆಗುತ್ತೆ ಆ್ಯಂಡ್ ನನಗೂ ಸನ್ನಿ ಹಿಡಿಯುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಚಿಕ್ಕಮ್ಮ ಏನು ಮಾಡ್ತಾ ಇದ್ದಾರೆ, ಸಾಂಬ್ರಾಣಿ ಹಾಕ್ತಾಯಿದ್ದಾರೆ. ಸಾಂಬ್ರಾಣಿ ಮಾತ್ರ ಅಲ್ಲ, ಅದ್ರ ಜೊತೆ ಬೆಳ್ಳುಳ್ಳಿ ಸಿಪ್ಪೆ ಸಹ ಹಾಕ್ತಾಯಿದ್ದಾರೆ. ಈ ಥರ ಮಾಡೋದ್ರಿಂದ ಬೇಗ ಸನ್ನಿ ಹಿಡಿಯೋದಿಲ್ಲ ಅಂತ ಹೇಳೋದು ಒಂದು ಸಂಪ್ರದಾಯ. ಇದನ್ನು ಎಲ್ಲ ನಾನು ಇವಾಗಲೂ ನಂಬ್ತೀನಿ ಆ್ಯಂಡ್ ಫಾಲೋ ಸಹ ಮಾಡ್ತೀನಿ. ಆ್ಯಂಡ್ ಪಾಪುಗೂ ನಾವು 11 ದಿವಸಕ್ಕೆ ಸ್ನಾನ ಮಾಡಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಡಾಕ್ಟರ್ ಹೇಳಿದರು, ಪಾಪು 35 ವೀಕ್ಸಲ್ಲಿ ಹುಟ್ಟಿರೋ ಕಾರಣ ಸ್ವಲ್ಪ ಬರ್ತ್ ವೇಟ್ ಕಮ್ಮಿ ಇತ್ತು, ಹಾಗಾಗಿ ಸ್ನಾನ ಮಾಡಿಸ್ಲಿಲ್ಲ. ಡಾಕ್ಟರ್ ಹೇಳಿದ್ರು 1 ಮಂತ್ ಬೇಕು ಪಾಪು ವೆಯ್ಟ್ ಗೇನ್ ಆದಮೇಲೆ ಸ್ನಾನ ಮಾಡ್ಸೋಕ್ಕೆ ಹೇಳಿದ್ರು. ಹಾಗಾಗಿ ನಾವು ಡಾಕ್ಟರ್ ಹೇಳಿದ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಅಂತ ಹೇಳಿ ನಾವು ಅಗ್ರಿ ಮಾಡಿ ಸ್ನಾನ ಮಾಡಿಸ್ಲಿಲ್ಲ. ನನಗೆ ಮಾತ್ರ ಸ್ನಾನ ಮಾಡಿಸಿ ನಾವು ಮೊಟ್ಟು ಕಳ್ಕೊಳ್ತೀವಿ ಅಂತ ಹೇಳ್ತೀವಿ, ಅದನ್ನು ಇಲ್ಲಿ ಮಾಡಿದ್ದಾರೆ ಫ್ಯಾಮ್ಲಿ ಎಲ್ಲ. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ಕಂಪ್ಲೀಟ್ಲಿ ನನ್ನ ಸೈಡ್ ಫ್ಯಾಮಿಲಿ, ಸಂತೋಷ್ ಸೈಡ್ ಫ್ಯಾಮಿಲಿ ಯಾರೂ ಬಂದಿರಲಿಲ್ಲ. ಮೋಸ್ಟ್ಲಿ ನಾಮಕರಣಕ್ಕೆಲ್ಲ ಬರ್ತಾರೆ. ಆ್ಯಂಡ್ ಇಲ್ಲಿ ತೊಟ್ಲು ಶಾಸ್ತ್ರ ಸಹ ಮಾಡ್ತಾಯಿದ್ದೀವಿ. ಸಿಂಪಲ್ ಆಗಿ ಒಂದು ತೊಟ್ಲು ಶಾಸ್ತ್ರ, ತೊಟ್ಲು ಪೂಜೆ ಮಾಡ್ತಾಯಿದ್ದೆ. ನನಗೆ ಅಕಿರಾ ಕೈಲೇ ಎಲ್ಲ ಶಾಸ್ತ್ರ ಮಾಡಿಸ್ಬೇಕು ಅಂತ ಇತ್ತು. ಆ್ಯಂಡ್ ಹಾಗೆ ತೊಟ್ಲಿಗೆ ಹಾಕೋಕ್ಕಿಂತ ಮುಂಚೆ ಮಗುನ ನಮ್ಮ ಕಡೆ ನಮಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆ್ಯಂಡ್ ಹಾಗೆ ಅರಿಶಿನ ದಾರ ಎಲ್ಲ ಕಟ್ಟಿ ಆಮೇಲೆ ಪಾಪುನ ತೊಟ್ಲಲ್ಲಿ ಹಾಕ್ತಾರೆ. ಆ್ಯಂಡ್ ಇಲ್ಲಿ ನನಗೆ ಅಕಿರಾ ಕೈಲೇ ಮಾಡಿಸ್ಬೇಕು ಅಂತ ಇತ್ತು. ಯಾಕಂತ ಹೇಳಿದ್ರೆ ಅಕ್ಕ ತಂಗಿರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ನನಗೆ ಆಸೆ ಇತ್ತು. ಹಾಗಾಗಿ ಅದನ್ನು ಇವಾಗಿಂದನೇ ಸ್ಟಾರ್ಟ್ ಮಾಡಿದರೆ ರೂಟ್ಸಿಂದ ಅದು ಹೋಗ್ತಾ ಹೋಗ್ತಾ ಚೆನ್ನಾಗಾಗುತ್ತೆ. ಯಾಕಂದರೆ ನಂದು ನನ್ನ ತಮ್ಮಂದು ಬಾಂಡಿಂಗ್ ಅಷ್ಟು ಚೆನ್ನಾಗಿಲ್ಲ. ಸೊ ಅದು ನನಗೆಲ್ಲ ಮೈಂಡಲ್ಲಿರೋ ಕಾರಣ ಇಲ್ಲಿ ಅಟ್ಲೀಸ್ಟ್ ನನ್ನ ಮಕ್ಕಳು ಬಾಂಡಿಂಗ್ ತುಂಬಾ ಚೆನ್ನಾಗಿರಬೇಕು. ಇವಾಗ ನೋಡ್ತಾ ಇದ್ದೀನಲ್ಲ ಅಕ್ಕ ತಂಗಿರೆಲ್ಲ ಹೇಗಿರ್ತಾರೆ ಅಂತ, ಆ ರೀತಿಯಾಗಿ ನನ್ನ ಮಕ್ಕಳು ಇರಬೇಕು ಅಂತ ಹೇಳಿ ನಾನು ಆ ಬಾಂಡಿಂಗ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನನ್ನ ತಂಗಿ ನನ್ನ ಮಗಳು ಕೈಯಲ್ಲಿ ನಾನು ಈ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ. ಸೊ ನಾವು ಡೈರೆಕ್ಟಾಗಿ ನಾನು ಹೇಳಿದಾಗೆ ಮೊದಲು ತೊಟ್ಲಿಗೆ ಮಗುನ ಹಾಕೋದಿಲ್ಲ, ನಾವು ಒರಳು ಕಲ್ಲು ಇಡ್ತೀವಿ. ಒರಳು ಕಲ್ಲಿಟ್ಟು ತೊಟ್ಲನ್ನ 3 ಸರಿ ತೂಗಿಸ್ತೀವಿ, ಅದಾದಮೇಲೆ ಮಗುನ ಹಾಕ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅವಳ ಮುಖದಲ್ಲಿ ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ, ನನ್ನ ಕೈಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅನ್ನೋದೇನೋ ಇದೆ. ಸೊ ಈಗ ಪಾಪುನ ತೊಟ್ಲಲ್ಲಿ ಹಾಕಿದ್ದೀವಿ. ಆ್ಯಂಡ್ ಪಾಪು ಫೇಸ್ ರಿವೀಲ್ ಮಾಡಿಲ್ಲ, ಆದಷ್ಟು ಬೇಗ ನಾನು ಯೂಟ್ಯೂಬಲ್ಲೇ ರಿವೀಲ್ ಮಾಡ್ತೀನಿ. ಸೊ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ, ಒಂದು ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪುಗೆ ಜಾಂಡಿಸ್ ಇದ್ದಿದ್ದ ಕಾರಣ ಇದನ್ನು ನಮ್ಮ ಮನೇಲಿ ತಿನ್ನೋಕ್ಕೆ ಹೇಳಿದರು. ಆ್ಯಂಡ್ ನಾವು ಪಾಪುನ ಸನ್ಲೈಟಲ್ಲೂ ಇಟ್ಟಿದ್ವಿ ಆ್ಯಂಡ್ ವಿಟಮಿನ್ ಡಿ ಸಹ ಕೊಡ್ತಾ ಇದ್ದೀವಿ. ಇದನ್ನು ತಿನ್ನೋದ್ರಿಂದ ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಆ್ಯಂಡ್ ಇಟ್ ವರ್ಕ್ಸ್ ಆ್ಯಕ್ಚುಲಿ. ಬೇರೆಯವ್ರಿಗೆ ಗೊತ್ತಿಲ್ಲ. ಇದನ್ನು ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದಾಗ ಇದು ಹೆಸರು ಸಹ ಗೊತ್ತಿರಲಿಲ್ಲ ನನಗೆ, ಇವಾಗ ಹೆಸರು ಗೊತ್ತಾಯಿತು. ಆ್ಯಂಡ್ ಹಾಗೆ ಸಹ ತಿನ್ಬೋದು ಅಂತ ಹೇಳಿದ್ರು. ಬಟ್ ನಾನಿಲ್ಲಿ ಉಪ್ಪು ಜೊತೆ ತಿಂದು ನೀರು ಕುಡಿದಿದ್ದೀನಿ. ಬಟ್ ಇದರ ಬೆನಿಫಿಟ್ಸ್ ತುಂಬಾ ಇದೆ. ಇನ್ಫಾರ್ಮೇಷನ್ ಬೇಕಾದವರು ಕಮೆಂಟಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.